ಎಸಿನ ಮೂಡಾಬಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ಹೆಜ್ಜೆಗೂ ಅವ್ರಿಗೂ ಸಂಕಷ್ಟ ಎದುರಾಗ್ತಾ ಇದೆ. ಮೂಡಾ ಸುಳಿಯಲ್ಲಿ ಸಿದ್ದರಾಮಯ್ಯ ಕುಟುಂಬ ವಿಲವಿಲ ಅಂತ ಒದ್ದಾಡ್ತಿದೆ. ಇವತ್ತಿನಿಂದ ಲೋಕಾಯುಕ್ತ ಅಸಲಿ ಆಟ ಬೇರೆ ಶುರುವಾಗ್ತಾ ಇದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದಾದ ನಂತರ ಸಿದ್ದು ಕೊಂಚ ಅಲರ್ಟ್ ಆಗ್ತಿದ್ದಾರೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕೊಂಡು ಹೆಜ್ಜೆಗೂ ಕೂಡ ಈಗ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ನಾಟ್ ಓನ್ಲಿ ಸಿದ್ದರಾಮಯ್ಯ, ಇಲ್ಲಿ ಮೂಡಾಸುಳಿಯಲ್ಲಿ ಸಿದ್ದರಾಮಯ್ಯ ಕುಟುಂಬನೇ ವಿಲವಿಲ ಅಂತ ಒದ್ದಾಡ್ತಿದೆ. ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹಾಗೆ ಅವರ ಭಾಮ ಇದ್ದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಇದರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಈಗಾಗಲೇ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಅದರಲ್ಲಿ A1 ಆರೋಪಿ ಸಿಎಂ ಸಿದ್ದರಾಮಯ್ಯನವರಾದ್ರೆ A2 ಆರೋಪಿ ಪಾರ್ವತಿ ಸಿದ್ದರಾಮಯ್ಯನವರು, A3 ಮಲ್ಲಿಕಾರ್ಜುನ ಸ್ವಾಮಿ ಅವರು ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಹೊರಡಿಸಿದ ನಂತರ ಇವತ್ತಿನಿಂದ ಆ ತನಿಖೆ ಕೂಡ ಆರಂಭ ಆಗ್ತಾ ಇದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ಯಾವಾಗ ದಾಖಲಾಯಿತೋ ನೋಡಿ ಸಿದ್ದು ಹೈ ಅಲರ್ಟ್ ಆಗೋಗ್ಬಿಟ್ಟಿದ್ದಾರೆ. ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಅಂತ ಇದ್ದ ಸಿದ್ದುಗೆ ಈಗ ಮೂಡ ಉರುಳಾಗಿದೆ. 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ಹಗರಣದಲ್ಲಿ ಗುರುತಿಸ್ಕೊಂಡವರಲ್ಲ, ಒಂದು ಭ್ರಷ್ಟಾಚಾರದಲ್ಲಿ ಗುರುತಿಸ್ಕೊಂಡವರಲ್ಲ. ನನಗೆ ಹಿಂಗಾಯ್ತಲ್ಲ ಅಂತ ಸಿದ್ದರಾಮಯ್ಯನವರು ಕ್ಷಣಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹೆಸರು ಬಂದ್ರೆ ಬಂದ್ಕೊಳ್ಳಿ, ಹೆಂಗೋ ರಾಜಕಾರಣಿ. ಬಟ್ ಅವರ ಪತ್ನಿ, ಧರ್ಮಪತ್ನಿ ಇದ್ದಾರಲ್ಲ ಪಾರ್ವತಿ ಸಿದ್ದರಾಮಯ್ಯನವರು, ಯಾವತ್ತೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಂಡಂತವ್ರಲ್ಲ. ಅವ್ರ ಕೆಲಸ ಆಯ್ತು, ಅವರಾಯ್ತು. ಗಂಡ ಸಿಎಂ ಆದ್ರೆ ನನಗೇನು ಅಂತ ಆರಾಮಾಗಿ ಮನೇಲಿ ಇದ್ದಂಥವ್ರು ಹೆಣ್ಣು ಮಗಳು. ಬಟ್ ಈಗ ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿರುವುದು ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಬೇಸರವನ್ನ ಉಂಟು ಮಾಡ್ತಾ ಇದೆ. ಸುಮ್ಮನೆ ಹೆಂಡತಿಯ ಹೆಸರು ಬಂತಲ್ಲ ಅಂತ ಅವ್ರಿಗೊಂದು ಕಡೆ ನೋವಿದೆ. ಕಪ್ಪು ಚುಕ್ಕೆ ಇರಲಿಲ್ಲ, ಈಗ ನೋಡಿದ್ರೆ ಇಂತಹ ಹಗರಣವನ್ನ ನನ್ನ ಹಣೆ ಕಟ್ಬಿಟ್ರಲ್ಲ ಅಂತ ಒಂದು ಅಳಲಿದೆ ಸಿದ್ದು. ಎಸ್ಪಿ ಉದೇಶ್ ನೇತೃತ್ವದ 4 ತಂಡಗಳಿಂದ ತನಿಖೆ ಈಗಾಗಲೇ ಆರಂಭ ಆಗಿದೆ. ಶನಿವಾರನೇ ಒಂದು ತಂಡಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾನೆ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ, ಗಮನಿಸ್ತಾ ಇದೀವಿ, ತೊಂದರೆ ಕೊಡಬಹುದು, ಆದ್ರೆ ಅಲ್ಲಾಡ್ಸಕ್ಕಾಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಈ ಮಾತುಗಳೆಲ್ಲ ಇನ್ಕ್ಲೂಡ್ ಆಗೋದಿಲ್ಲ. ಇವತ್ತಿನಿಂದ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಲೋಕಾಯುಕ್ತ ತನಿಖೆ ಕೂಡ ಆರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಗೆ ಪ್ರಿಪೇರ್ ಆಗಿರಬಹುದು ಅಂತ ಸಂಪರ್ಕ ಕಡಿತಗೊಂಡಿದೆ, ಗಮನಿಸಬಹುದು. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ನನಗೆ ಯಾರೇ ತೊಂದರೆ ಕೊಡಬಹುದು, ಆದ್ರೆ ನನ್ನ ಕುರ್ಚಿಯಿಂದ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ಮುರ್ದಂಗ್ ಹೇಳ್ಬಿಟ್ಟಿದ್ದಾರೆ. ರಾಜಕೀಯವಾಗಿ ನನಗೆ 1-2 ತಿಂಗಳು ತೊಂದರೆ ಕೊಡಬಹುದು, ಆತ್ಮಸಾಕ್ಷಿ ಗಟ್ಟಿ ಇದೆ, ಕಾನೂನಾತ್ಮಕವಾಗಿ ಗೆದ್ದೇ ಗೆಲ್ತೀನಿ, ನನಗದು ಭರವಸೆ ಇದೆ. ಯಾಕೆ ಅವಸರ? ಯಾರೇನೋ ಹೇಳ್ತಾರೆ ಅಂತ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತಹ ವ್ಯಕ್ತಿ ನಾನಲ್ಲ. ನನ್ನ ಆತ್ಮಸಾಕ್ಷಿ ಸರಿಯಾಗಿದೆ. ಹೀಗಾಗಿ ನಾನು ಎದುರುವ, ಜಗ್ಗುವ, ಬಗ್ಗುವ ಪ್ರಶ್ನೆನೇ ಇಲ್ಲ. ನನ್ನನ್ನ ಯಾರಿಂದಲೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಏನು ಅಶೋಕಾಪುರಂ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನನ್ನ ಎದುರಾಳಿಗಳಿಗೆ ಯಾವಾಗ ಹೆಂಗ್ ಉತ್ತರವನ್ನ ಕೊಡಬೇಕು ಅಂತ ನನಗೆ ಗೊತ್ತಿದೆ. ನಾನು ಕಾದು ಕಲ್ಲೊಡೆಯುವಂಥವನು. ಸುಮ್ಮನೆ ಈಗ ವಿಪಕ್ಷಗಳು ನನಗೆ ರಾಜೀನಾಮೆಯನ್ನ ಕೊಟ್ಟು ಬಿಡಬೇಕು, ಕಾನೂನಿನ ಮೇಲೆ ಗೌರವ ಇದ್ರೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಧಕ್ಕೆ ತರದೆ ನೀವೇ ಸ್ವಯಂ ಪ್ರೇರಿತರಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನ ಕೇಳಬೇಕಲ್ವಾ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಅಗೇನ್ ಪುಟ್ಟಸ್ವಾಮಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಾರೆ. ಪುಟ್ಟಸ್ವಾಮಿ, ಗಮನಿಸ್ತಾ ಇದೀವಿ, ತೊಂದರೆ ಕೊಡಬಹುದು, ಆದ್ರೆ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದೇ ಮಾತಿನ ಮೇಲೆ ನಿಂತು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಲೋಕಾಯುಕ್ತ ತನಿಖೆ ಬೇರೆ ಆರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪ್ರಿಪರೇಷನ್ ಹೆಂಗಿರ್ಬೋದು ಅಂತ ಚಂದ್ರಕಲಾ, ಏನು ಎಫ್ಐಆರ್ ಆದ ನಂತರ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಆಕ್ಟಿವ್ ಆಗಿ ತಮ್ಮ ಏನು ಕಾರ್ಯಕ್ರಮಗಳಲ್ಲಿ
ಹಾಜರಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಕಂಡು ಬಂದ್ರೆ, ಈ ಲೋಕಾಯುಕ್ತರು ಹಾಕಿರ್ತಕ್ಕಂಥ ಕೇಸ್ಗೆ ಯಾವುದೇ ರೀತಿಯಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನೋಂತ ಹೇಳುವಂತ ಮಾತಿಗೆ ಸ್ಟಿಕ್ಕನ್ ಆದ್ರ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದ್ರು ಚಂದ್ರಕಲಾ. ಯಾಕೆ ಅಂತ ಹೇಳಿದ್ರೆ ನಿನ್ನೆನೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಲೋಕಾಯುಕ್ತ ಕೇಸ್ ಹಾಕಿರ್ತಕ್ಕಂಥ ಏನು ಮೊಕದ್ದಮೆಯನ್ನು ದಾಖಲಿಸಿರ್ತಕ್ಕಂಥ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಿರ್ಲಿಲ್ಲ. ಸೊ ಅಲ್ಲೂ ಕೂಡ ಅವರು ನೇರವಾಗಿ ಹೇಳ್ತಾ ಇದ್ರು, ನಿರ್ಮಲಾ ಸೀತಾರಾಮ್ ಮತ್ತು ಕುಮಾರಸ್ವಾಮಿ ಅವರ ಮೇಲೆ FIR ಆಗಿದೆ. FIR ಆದ ನಂತರ ಸುಮಾರು 5 ಜನರ ಮೇಲೆ FIR ಆಗಿದೆ. 5 ಜನರು ಕೂಡ ಈಗ ಆಲ್ರೆಡಿ ವಿಜೇಂದ್ರನ ಮೇಲೂ ಕೂಡ FIR ದಾಖಲಾಗಿದೆ. ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಮೊದಲು ಯಾರು ಸಚಿವ ಸಂಪುಟದಲ್ಲಿ ಇದರ ಪ್ರಧಾನಮಂತ್ರಿ ಅವರ ಸಚಿವ ಸಂಪುಟದಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟ ನಂತರ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂತಹ ಉದ್ದಟತನದ ಹೇಳಿಕೆಯನ್ನ ಒಂದು ರೀತಿಯಲ್ಲಿ ಕೊಡ್ತಾ ಇದ್ರು. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಲೋಕಾಯುಕ್ತ ದಾಖಲಿಸಿರುವಂತಹ ಮೊಕದ್ದಮೆಯ ಮೇಲೆ ಯಾವುದೇ ರೀತಿಯ ಭಯ ಕೂಡ ಕಂಡು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಇದಕ್ಕೆ ಯಾವುದೋ ರೀತಿಯಲ್ಲಿ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಮನಗಂಡಿರ್ಬೇಕು. ಹಾಗಾಗಿ ಅವರು ಲೋಕಾಯುಕ್ತವು ಹಾಕಿರ್ತಕ್ಕಂಥ ಮೊಕದ್ದಮೆಯ ಮೇಲೆ ಯಾವುದೇ ರೀತಿಯ ಭಯ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು ಚಂದ್ರಕಲಾ. ಅದರ ಜೊತೆಯಲ್ಲಿ ಚಂದ್ರಕಲಾ, ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಕಾನೂನಿನ ಪಂಡಿತರ ಜೊತೆಲಿ ಚರ್ಚೆ ಮಾಡಿದ್ರು ಕೂಡ ಕೇಸಿಗೆ ನಿರೀಕ್ಷಣಾ ಜಾಮೀನಿಗೆ ಕೂಡ ಇವತ್ತಿನವರೆಗೂ ಕೂಡ ಎಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಹಾಕಿಲ್ಲ. ಸೊ 2 ದಿನ ರಜೆ ಇದ್ದ ಕಾರಣಕ್ಕಾಗಿ ಹಾಕ್ಲಿಲ್ವಾ, ಅಥವಾ ಇವತ್ತು ಮೈಸೂರಿನಲ್ಲಿ ಇವತ್ತು ರಜೆ ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ಇವತ್ತು ಏನಾದ್ರೂ ಹೈಕೋರ್ಟ್ ನಲ್ಲಿ ಅಥವಾ ಸೆಷನ್ ಕೋರ್ಟ್ ನಲ್ಲಿ ಏನು ಈ ಮೊಕದ್ದಮಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನಿಗೆ ಅಪ್ಲಿಕೇಶನ್ ಹಾಕ್ತಾರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಆ ತರದ ಬೆಳವಣಿಗೆಗಳು ಮೈಸೂರು ಭಾಗದಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ಚಂದ್ರಕಲಾ. ಪುಟ್ಟಸ್ವಾಮಿ, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಬೆನ್ನು ಬಿಡದ ಬೇತಾಳದಂತೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರು ಬೆನ್ನು ಹಿಡಿದು ಬಿಟ್ಟಿದ್ದಾರೆ. ಈಗಾಗಲೇ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಿದ್ದು ಅಭಿಪ್ರಾಯ ಏನು ಅಂತ, ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ಮೇಲೆ ಈ ರೀತಿ ಆರೋಪವನ್ನ ಮಾಡ್ತಿದ್ದಾರೆ, ಮಾಡ್ಲಿ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಅಂತ ಸಿದ್ದು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಇದ್ದಾಗ. ಖಂಡಿತ ಚಂದ್ರಕಲಾ, ಸ್ನೇಹಮಯ ಕೃಷ್ಣ ಅವರು ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯನವರ RTI ಮೂಲಕ ದಾಖಲಾತಿಗಳನ್ನ ಮೂಡದಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಪಡೆಕೊಂಡದ ನಂತರವೂ ಕೂಡ ಸಿದ್ದರಾಮಯ್ಯನವರು ಸ್ನೇಹಮಯ ಕೃಷ್ಣ ಯಾರು ಎಂಬುದೇ ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಸೊ ಅವರ ಪಕ್ಕದಲ್ಲಿ ಇರ್ತಕ್ಕಂತಹ ಅಥವಾ ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಸ್ನೇಹಮಯ ಕೃಷ್ಣ ಯಾರು ಎಂಬುದನ್ನ ಮಾಧ್ಯಮಗಳ ಮೂಲಕನಾದ್ರೂ ತೋರಿಸಿರ್ತಾರೆ. ಅವರು ಹಂಗೆ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲೊಂದ್ ಕಡೆ ಸತ್ಯ ಅಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥದ್ದು ಇಡಿ ಮತ್ತೆ ಸಿಬಿಐಗೆ ಕೊಟ್ಟಿರ್ತಕ್ಕಂಥ ವಿಚಾರವಾಗಿ ಅವರು ಆ ವಿಚಾರವನ್ನ ಕೇಳಿದ್ರೆ ಇಡಿ ಮತ್ತೆ ಸಿಬಿಐ ಇರ್ತಕ್ಕಂಥದ್ದೇ ತನಿಖೆ ಮಾಡೋಕ್ಕೋಸ್ಕರ ಇಡಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು, ಅದು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಿದೆ ಆ ಕ್ರಮದ ಮೇಲೆ ನಾನು ಮುಂದಿನ ಕಾನೂನು ಹೋರಾಟವನ್ನ ನಿರೂಪಿಸ್ತೇನೆ ಅಂತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರ ಹೇಳಿಕೆ ಆಗಿದೆ. ಸೊ ಇಡಿ ಮತ್ತೆ ಸಿಬಿಐಗೆ ಹೋಗಿರ್ತಕ್ಕಂಥ ಸ್ನೇಹಮಯ ಕೃಷ್ಣ ಅವರು ಸೊ ಈ ದೇಶದ ಎಲ್ಲರಿಗೂ ಕೂಡ ನಾವು ಕಾನೂನಲ್ಲಿ ಅವಕಾಶ ಇದೆ. ಸೊ ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಹೋಗ್ಲಿ, ಖಂಡಿತವಾಗಿ ಕೂಡ ಇಡಿ ಮತ್ತೆ ಸಿಬಿಐ ತನಿಖೆಗೆ ಒಳಪಟ್ಟರು ಕೂಡ ನಾನು ಅದನ್ನ ಎದುರಿಸಕ್ಕೆ ಸಿದ್ಧ ಅಂತಕ್ಕಂಥದನ್ನ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಚಂದ್ರಕಲಾ. ಥ್ಯಾಂಕ್ ಯು ಪುಟ್ಟಸ್ವಾಮಿ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಗಮನಿಸಬಹುದು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕಡೆ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇಮೇಲ್ ಹಾಗೆ ಪತ್ರವನ್ನ ಬರೆದು ದೂರನ್ನ ನೀಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕರು ಬೆಂಗಳೂರು ಇವರಿಗೆ ದೂರನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಒಂದಾದ್ಮೇಲೊಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಅದನ್ನ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಏನೇ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೂಡಾದಲ್ಲಿ ಪತ್ನಿಯ ಹೆಸರಿನಲ್ಲಿ 14 ನಿವೇಶನಗಳನ್ನ ಪಡೆದಿದ್ದಾರೆ. ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ದೂರುಗಳ ಮೇಲೆ ದೂರು ದಾಖಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ದೂರು ದಾಖಲಾಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. 16 ಪುಟಗಳ ದೂರರ್ಜಿ ಬರೆದಿದ್ದಾರೆ ಅವರು.